ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಸ್ಟೇಜ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಸ್ಟೇಜ್ ಎಲ್ಲದನ್ನು ಕೂಡ ಸೆಟಪ್ ಮಾಡಿದ್ದಾರೆ. ಇವನ್ ಸ್ಕ್ರೀನ್ ಗಳ ಮೇಲೆ ಆ ಒಂದು ಗ್ರಾಫಿಕ್ ನು ಕೂಡ ಹಾಕಿ ಡಬ್ಲ್ಯೂ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಟೈಮ್ ಮೇಲೆಲ್ಲ ಗ್ರಾಫಿಕ್ಸ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಡಬ್ಲ್ಯೂ ಅವರು ಟೆಸ್ಟಿಂಗ್ಸ್ ನು ಕೂಡ ನಡೆಸ್ತಾ ಇದ್ದಾರೆ. ಅಂಡ್ ಪೈರೋಸ್ ಗಳ ಟೆಸ್ಟ್ ಕೂಡ ಅಲ್ಲಿ ನಡೀತಾ ಇದೆ. ಲೈಟಿಂಗ್ಸ್ ಗಳ ಟೆಸ್ಟ್ ನು ಕೂಡ ಡಬ್ಲ್ಯೂ ಅವರು ಆ ಒಂದು ಸ್ಟೇಡಿಯಂ ಅಲ್ಲಿ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಓಪನ್ ಸ್ಟೇಡಿಯಂ ಆಗಿರೋದ್ರಿಂದ ಈ ಬಾರಿಯ ಸರ್ವೈವರ್ ಸೀರೀಸ್ ನೋಡೋ ಮಜಾನೇ ಬೇರೆ ಇರುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬೆಕ್ಕಿ ಲಿಂಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಅದನ್ನ ನೋಡಿ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದು ಶೋಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಒಬ್ಬ ಟ್ಯಾಲೆಂಟ್ ಇದ್ದಾನೆ. ಅಂಡ್ ಆ ಟ್ಯಾಲೆಂಟ್ ಯಾವ ರೀತಿ ಅಂದ್ರೆ ಡಬ್ಲ್ಯೂ ಎಲ್ಲಾ ಫೀಮೇಲ್ ಎಂಪ್ಲಾಯೀಸ್ ಗಳ ಬಳಿ ಹೋಗ್ಬಿಟ್ಟು ನೀನು ನನ್ನ ಜೊತೆ ಒಂದಿನ ಮಲಗು ಅಂತ ಕೇಳ್ಕೊತಾನೆ. ಅವ್ರೇನಾದ್ರೂ ಅವನ್ ಮಾತನ್ನ ಕೇಳ್ಕೊಂಡು ಅವನ ಜೊತೆ ಮಲಗಿದ್ರು ಕೂಡ ಅವನು ಮಾರನೇ ದಿವಸ ಆ ಸೂಪರ್ ಸ್ಟಾರ್ ನ ಅಥವಾ ಆ ಫೀಮೇಲ್ ಎಂಪ್ಲಾಯಿನ ಬ್ಲಾಕ್ ಲಿಸ್ಟ್ ಮಾಡ್ತಾನೆ. ಅಥವಾ ಅವರೇನಾದ್ರೂ ಆ ಒಂದು ಆಫರ್ ನ ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಆ ಸೂಪರ್ ಸ್ಟಾರ್ ನ ಅಥವಾ ಆ ಫೀಮೇಲ್ ಎಂಪ್ಲಾಯಿನ ಅವನು ಬ್ಲಾಕ್ ಲಿಸ್ಟ್ ಮಾಡ್ತಾನೆ. ಅಂಡ್ ನನಗೂ ಕೂಡ ಆ ರೀತಿ ಅವನು ಕೇಳಿದ್ದ. ಅಂಡ್ ನಿಜವಾಗ್ಲೂ ಆ ರೀತಿ ವ್ಯಕ್ತಿ ಇನ್ನೂ ಕೂಡ ಇದಾನೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಬೆಕ್ಕಿ ಲಿಂಚ್ ಅವರು ಹಂಗೆ ಹೇಳಿದ್ರೋ ಅಥವಾ ನಿಜವಾಗ್ಲೂ ಕೂಡ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ರೀತಿ ಒಬ್ಬ ಇದನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವ್ರಿಗೇನಾದ್ರೂ ಅವನು ಈ ರೀತಿ ಕರೆದಿದ್ದಿದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಏನ್ ಮಾಡ್ತಾ ಇದ್ರು? ಇದು ಈಗ ಆದಂತಹ ಘಟನೆನ ಅಥವಾ ತುಂಬಾ ವರ್ಷಗಳ ಹಿಂದೆ ಆದಂತಹ ಘಟನೆನ? ಯಾಕಂದ್ರೆ ಈಗೇನಾದ್ರೂ ಆಗಿದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರಂತೂ ಖಂಡಿತವಾಗ್ಲೂ ಅವನ್ನ ಬಿಡ್ತಾ ಇರಲಿಲ್ಲ. ಅಥವಾ ಅವನೇನಾದ್ರೂ ಅನ್ನೋನ್ ಪರ್ಸನ್ ನ ಎಲ್ಲರಿಗೂ ಕೂಡ ಅನ್ನೋನ್ ನಂಬರ್ ಇಂದ ಮೆಸೇಜ್ ಮಾಡಿ ಕರೀತಾನ, ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ರೀತಿ ಕೆಲಸಗಳು ಆಗ್ತಾ ಇದೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಬೆಕ್ಕಿ ಲಿಂಚ್ ಅವರ ಸ್ಟೇಟ್ಮೆಂಟ್ ನ ಬಿಟ್ಟು ನಮ್ಮ ಸೆತ್ ರೋಲೆನ್ಸ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ಶೋಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ತನ್ನ ರಿಟರ್ನ್ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಈ ಒಂದು ಬ್ರೇಸ್ ಇದೆಯಲ್ಲ ಅದನ್ನ ತೆಗಿಬೇಕು ಅಂದ್ರೇನೆ ಇನ್ನೂ ಕೂಡ 1 ತಿಂಗಳು ಆಗುತ್ತೆ. ಸೊ ಆ 1 ತಿಂಗಳು ಆದ್ಮೇಲೆ ನಾನು ಕಂಪ್ಲೀಟ್ ಆಗಿ ವೆಕೇಶನ್ ಗೆ ಹೋಗ್ತೀನಿ, ಕಂಪ್ಲೀಟ್ ರಿಕವರಿ ಮೋಡ್ ಗೆ ಹೋಗ್ತೀನಿ. ಅಂಡ್ ಅದಾದ್ಮೇಲೆ ನಾನು ಪ್ರಾಬಬ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಷ್ಟರಲ್ಲಿ ಡಬ್ಲ್ಯೂ ಕಂಪನಿಗೆ ಮತ್ತೊಮ್ಮೆ ರಿಟರ್ನ್ ಆಗ್ತೀನಿ, ನನ್ನ ಎಲ್ಲಾ ಟ್ರೈನಿಂಗ್ಸ್ ನ ಮುಗಿಸ್ಕೊಂಡು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಈ ಬಾರಿಯ ರಸಲ್ ಮೇನಿಯಾನ ಸೆತ್ ರೋಲೆನ್ಸ್ ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅವರ ರಿಕವರಿ ಇನ್ನೂ ಕೂಡ ಬೇಗ ಆಗಲಿ. ರಸಲ್ ಮೇನಿಯಾ ತನಕ ನಾವು ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ. ರಾಯಲ್ ರಂಬಲ್ ಅಷ್ಟೊತ್ತಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಬರಲಿ ಅಂತ ಕೇಳ್ಕೊಳ್ಳೋಣ. ಒಟ್ಟಿನಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಕಂಪ್ಲೀಟ್ ಆಗಿ ರಿಕವರಿ ಆಗಿ ಡಬ್ಲ್ಯೂಗೆ ರಿಟರ್ನ್ ಆಗ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಿಎಂ ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವು ವಾರ್ ಗೇಮ್ ಅಲ್ಲಿ ಜಾಸ್ತಿ ಯಾರನ್ನ ದ್ವೇಷ ಮಾಡ್ತೀರಾ? ಬ್ರಾನ್ಸನ್ ರೀಡ್ ನ ದ್ವೇಷ ಮಾಡ್ತಿರೋ, ಬ್ರಾನ್ ಬ್ರೇಕರ್ ನ ದ್ವೇಷ ಮಾಡ್ತಿರೋ, ಬ್ರಾಕ್ ಲೆಸ್ನರ್ ನ ದ್ವೇಷ ಮಾಡ್ತಿರೋ, ಲೋಗನ್ ಪೋಲ್ ನ ದ್ವೇಷ ಮಾಡ್ತಿರೋ, ಅಥವಾ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ದ್ವೇಷ ಮಾಡ್ತಿರೋ ಅಂತ ಕೇಳಿದಾಗ ನಮ್ಮ ಸಿಎಂ ಪಂಕ್ ಅವರು ಕ್ಲಿಯರ್ ಆಗಿ ನಾನು ಜಾಸ್ತಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ದ್ವೇಷ ಮಾಡ್ತೀನಿ, ಯಾಕಂದ್ರೆ ಅವನನ್ನ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಕೆಟ್ಟ ಮಾತನ್ನೆಲ್ಲದನ್ನು ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಪಾಡ್ಕಾಸ್ಟರು ನೆನಪಿಸ್ತಾರೆ, ಇದನ್ನ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಸ್ವಲ್ಪ ಕೆಟ್ಟ ಮಾತನ್ನ ಬಳಸಬೇಡಿ ಅಂತ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಓಕೆ ಸಾರಿ, ನನಗೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತ ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ನಮ್ಮ ಸಿಎಂ ಪಂಕ್ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪೋಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಗೆ ನಮ್ಮ ಲೋಗನ್ ಪೋಲ್ ಅವರು ಒಂದು ಸ್ಕ್ರಿಪ್ಟ್ ನ ಬರ್ಕೊಂಡು ಬಂದಿರ್ತಾರೆ ಕೈ ಮೇಲೆ ಅಂತ, ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಅಂಡ್ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ಗೊತ್ತಾಗುತ್ತೆ ಅದು ಯಾವುದೇ ರೀತಿಯ ಸ್ಕ್ರಿಪ್ಟ್ ಅಲ್ಲ. ನಮ್ಮ ಲೋಗನ್ ಪೋಲ್ ಅವರು 5 ವರ್ಡ್ಸ್ ಗಳನ್ನ ಹೇಳೋದಕ್ಕೆ ಬಂದಿದ್ರಲ್ಲ, ಅದನ್ನೆಲ್ಲದನ್ನು ಕೂಡ ನಮ್ಮ ಲೋಗನ್ ಪೋಲ್ ಅವರು ಬೇಕು ಅಂತಾನೆ ಕೈ ಮೇಲೆ ಬರ್ಕೊಂಡು ಬಂದಿದ್ರು. ಅಂಡ್ ಅವರು ತನ್ನ ಕೈನೇ ನೋಡ್ಕೊಂಡು ಮಾತಾಡೋದಕ್ಕೆ ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಊಸೋಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬಂದು ಆ ಒಂದು ಸೆಗ್ಮೆಂಟ್ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ. ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿದ್ದು ಯಾವ ರೀತಿ ಏನಪ್ಪಾ ಅಂದ್ರೆ ಲೋಗನ್ ಪೋಲ್ ಅವರು ತನ್ನ ಪ್ರೋಮೋನ ಕೈ ಮೇಲ್ಗಡೆ ಬರ್ಕೊಂಡು ಬಂದಿದ್ರು ಅಂತ. ಈ ರೀತಿ ಇಂಟರ್ನೆಟ್ ಅಲ್ಲಿ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ಈಗ ನಮ್ಮ ಲೋಗನ್ ಪೋಲ್ ಅವರು ಆ ಒಂದು ವಿಚಾರಕ್ಕೆ ಬ್ಯಾಕ್ ಸ್ಟೇಜ್ ಇಂದ ಒಂದು ವಿಡಿಯೋನೇ ಮಾಡಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದರಲ್ಲಿ ಅವರು ಎಲ್ಲರನ್ನು ಕೂಡ ರೋಸ್ಟ್ ಮಾಡ್ತಾ ಹೇಳ್ತಾ ಇದ್ದಾರೆ, ಲಿಟರಲಿ ನಾನು ನನ್ನ ಪ್ರೋಮೋನ ನನ್ನ ಕೈ ಮೇಲೆ ಬರ್ಕೊಂಡು ಬಂದಿದ್ದಂತೆ. ಈ ಒಂದು ನನ್ನ ಕೈ ಮೇಲೆ ಏನ್ ಬರ್ದಿರೋದು ಗೊತ್ತಾ? ವಿಷನ್ ನಿಜವಾಗ್ಲೂ ಕೂಡ ಡಬ್ಲ್ಯೂ ಫ್ಯೂಚರ್, ಸಿಎಂ ಪಂಕ್ ಡಬ್ಲ್ಯೂ ಕಸ, ಬ್ರಾಕ್ ಲೆಸ್ನರ್, ಜೇಕ್ ಪೋಲು ಏಜ್ ಸ್ಟೈಲ್ ಅವ್ರಿಗಿಂತ ಬೆಟರ್, ಅಂಡ್ ಪ್ರೈಮ್ ನ ನೀವೆಲ್ಲರೂ ಕೂಡ ಕುಡಿರಿ ಅಂತ ನಮ್ಮ ಲೋಗನ್ ಪೋಲ್ ಅವರು ಬರ್ಕೊಂಡು ಬಂದಿರ್ತಾರೆ. ಅಂಡ್ ಅದನ್ನ ಫ್ಯಾನ್ಸ್ ಗಳು ಏನೇನೋ ಹಾಕಿ ಹೇಳ್ಬಿಡ್ತಾರೆ. ಇವನ್ ನಾನು ಕೂಡ ಹೇಳಿದ್ದೆ ಅಂತಾನೆ ಹೇಳ್ಬಹುದು. ಅದಕ್ಕೆ ಸಾರಿ ನಾ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ,
ಮೊದಲನೇದಾಗಿ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ ಹೇಳ್ತಾ, ಜಾನ್ ಸಿನಾ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ನಿಜವಾಗ್ಲೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅವರು ಯಾವ ರೀತಿ ಡಬ್ಲ್ಯೂ ಗೆ ಬಂದಿದ್ರೋ ಅದೇ ರೀತಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ತನ್ನ ಕರಿಯರ್ ನ ಬೆಸ್ಟ್ ಸರ್ವೈವರ್ ಸೀರೀಸ್ ಮ್ಯಾಚ್ ನ ಜಾನ್ ಸಿನಾ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಡೆಲಿವರ್ ಮಾಡ್ತಾರೆ ಅಂತ ಜಾನ್ ಸಿನಾ ಅವರ ಬಗ್ಗೆ ಹೇಳಿ, ಇದಾದ್ಮೇಲೆ ಅವರು ಈ ಬಾರಿಯ ಮೆನ್ಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಏನಿದೆ ಅದು ನೋಡೋದಕ್ಕೆ ಮಾತ್ರ ದೊಡ್ಡದಾಗಿಲ್ಲ, ಬದಲಿಗೆ ಅದರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಅಂಡ್ ಎಲ್ಲರೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂಡ್ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮು ಇಡೀ ಹಿಸ್ಟ್ರಿಯ ವಾರ್ ಗೇಮ್ ಮ್ಯಾಚ್ ಗಳಿಗೆಲ್ಲ ಒಂದು ಮೈಲಿಗಲ್ಲಾಗುತ್ತೆ. ನೆಕ್ಸ್ಟ್ ಎಲ್ಲರೂ ಕೂಡ ಈ ಬಾರಿಯ ವಾರ್ ಗೇಮ್ ಮ್ಯಾಚ್ ನ ಬೀಟ್ ಮಾಡೋ ರೀತಿ ನಾವು ಪರ್ಫಾರ್ಮ್ ಮಾಡಬೇಕು ಅಂತ ಟ್ರೈನಿಂಗ್ ನ ಮಾಡ್ತಾರೆ ಅಂತ ನಮ್ಮ ಪಾಲಿಮಿನ್ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಹೈಪ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳಿಗೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ. ಲಿಟರಲಿ ರ್ಯಾಂಡಿ ಓಟನ್ ಅವರ ಫ್ಯಾನ್ಸ್ ಗಳು ಕೇಳ್ತಾನೆ ಇದ್ದೀರಾ ರ್ಯಾಂಡಿ ಓಟನ್ ಅವರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ ಅಂತ. ಬಟ್ ರ್ಯಾಂಡಿ ಓಟನ್ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಆದ್ರೂ ಕೂಡ ನೀವೇನಾದ್ರೂ ರ್ಯಾಂಡಿ ಓಟನ್ ಅವರನ್ನ ನೋಡಬೇಕು ಅಂದ್ರೆ ರೀಸೆಂಟ್ ಆಗಿ ಐಶೋ ಸ್ಪೀಡ್ ಅವರ ಚಾನಲ್ ಅಲ್ಲಿ ಸ್ಪೀಡ್ ಗೋಸ್ ಪ್ರೋ ಅನ್ನೋ ಒಂದು ಎಪಿಸೋಡ್ ನ ಲಾಂಚ್ ಮಾಡಿದ್ದಾರೆ. ಅಂಡ್ ಅಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಸೂಪರ್ ಸ್ಟಾರ್ ಆಗೋದಕ್ಕೆ. ಅಂಡ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಆಗಿರ್ಬೋದು, ಶೇಮಸ್ ಆಗಿರ್ಬೋದು, ಡ್ರ್ಯಾಗನ್ ಲೀ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಸ್ಪೀಡ್ ಅವರಿಗೆ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ. ಇವನ್ ಶೇಮಸ್ ಅವರ ಚಾಪ್ಸ್ ಆಗಿರ್ಬೋದು, ಪಂಚಸ್ ಗಳಾಗಿರ್ಬೋದು, ರ್ಯಾಂಡಿ ಓಟನ್ ಅವರು ಚೇರ್ ಶಾಟ್ ನ ಕೂಡ ಸ್ಪೀಡ್ ಅವರಿಗೆ ಹೊಡಿತಾ ಇರ್ತಾರೆ. ಅಂಡ್ ಫೈನಲ್ ಆಗಿ ಒಂದು ಮ್ಯಾಚ್ ನು ಕೂಡ ಆಡ್ತಾರೆ ಸ್ಪೀಡ್ ಅವರು. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ಸೋತೋಗ್ತಾರೆ. ಆದ್ರೂ ಕೂಡ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳ್ತಾರೆ, ನನಗನ್ಸುತ್ತೆ ನೀನು ಮುಂದೊಂದು ದಿನ ಡಬ್ಲ್ಯೂ ಸೂಪರ್ ಸ್ಟಾರ್ ಆಗ್ತೀಯಾ ಅಂತ. ಸೊ ರ್ಯಾಂಡಿ ಓಟನ್ ಅವ್ರನ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ಹೋಗಿ ಆ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ನೋಡಿ. ಯಾಕಂದ್ರೆ ಡಬ್ಲ್ಯೂ ಅಂತೂ ಸದ್ಯಕ್ಕಂತೂ ನಮ್ಮ ರ್ಯಾಂಡಿ ಓಟನ್ ಅವರು ಬರ್ತಾರೆ ಅಂತ ಅನಿಸ್ತಾ ಇಲ್ಲ. ಡಿಸೆಂಬರ್ ಅಲ್ಲಿ ಯಾವುದೋ ಒಂದು ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಆಗಿದ್ದಾರೆ, ಅದನ್ನ ಬಿಟ್ರೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಬಿಗ್ ಮೆಗಾ ಮ್ಯಾಚ್ ಬಗ್ಗೆ. ಇವರಿಬ್ಬರ ನಡುವೆ ಇನ್ನ ಒಂದು ಬಾರಿ ನಮಗೆ ಫ್ಯೂಡ್ ಹಾಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಡಬ್ಲ್ಯೂ ಅವರು ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ತಿಳಿಸ್ತಾ ಇದ್ದಾರೆ. ಮಂಡೇ ನೈಟ್ ರಾಲ್ ನಮಗೆ ಗೊತ್ತಾಯಿತು, ಬ್ಯಾಕ್ ಸ್ಟೇಜ್ ಇಂದನೂ ಕೂಡ ಪಾಲಿಮಿನ್ ಅವರು ಹೇಳ್ಕೊಂಡು ಬಂದ್ರು, ಇವತ್ತು ಮಂಡೇ ನೈಟ್ ರಾಗೆ ಬ್ರಾಕ್ ಲೆಸ್ನರ್ ಅವರು ಬರ್ತಿರೋದೇ ರೋಮನ್ ರೈನ್ಸ್ ಅವರಿಗೋಸ್ಕರ ಮಾತ್ರ ಅಂತ. ಸೊ ಸರ್ವೈವರ್ ಸೀರೀಸ್ ಮುಗಿದ್ಮೇಲೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನ ಪ್ಲಾನ್ ಮಾಡಬಹುದು. ಅಂಡ್ ಅದಕ್ಕೆ ಪುಷ್ಟಿ ಕೊಡೋ ರೀತಿ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಬ್ರಾಲ್ಸ್ ಅಂತ ಒಂದು ಯೂಟ್ಯೂಬ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸೊ ಟೀಸರ್ಸ್ ಗಳು ಕೂಡ ಸಿಗ್ತಾ ಇದೆ, ನೋಡೋಣ ಗಾಯ್ಸ್. ಈ ಎರಡು ಸೂಪರ್ ಸ್ಟಾರ್ಸ್ ಗಳ ಮೆಗಾ ಫೈನಲ್ ಮ್ಯಾಚ್ ನಮಗೆ ಯಾವಾಗ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾರಿಗ್ ಗೊತ್ತು, ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ, ಅಲ್ಲೇ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು ಕೂಡ ಪ್ಲಾನ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.